ಒಬ್ಬ ಸಾಮಾನ್ಯ ಗೃಹಿಣಿಯ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವಳ ಕನಸಲ್ಲಿ ಬಂದು ಒಂದು ವ್ರತನ ಆಚರಿಸಮ್ಮ ಅಂತ ಹೇಳ್ತಾರೆ. ಆ ವ್ರತನೇ ವರಮಹಾಲಕ್ಷ್ಮಿ ವ್ರತ. ಕಥೆ ಏನು ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಹೀಗೆ ಕೈಲಾಸಪುರದಲ್ಲಿ ಜಗನ್ಮಾತೆಯಾದಂಥ ಪಾರ್ವತಿ ದೇವಿ ಪರಮೇಶ್ವರನ ಕೇಳ್ತಾರಂತೆ. ಪರಮೇಶ್ವರ, ಭೂಲೋಕದಲ್ಲಿ ಮಾನವರಿಗೆ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಧನ ಕನಕ ಸಿಗ್ಬೋದಾದಂಥ, ಅದರಲ್ಲೂ ಮಹಿಳೆಯರಿಗೆ ಸಿಗ್ಬೋದಾದಂಥ ಯಾವ್ದಾದ್ರು ಸರಳವಾಗಿ ಆಚರಿಸಬಹುದಾದಂಥ ವ್ರತ ಇದೆಯಾ ಅಂತ ಕೇಳ್ತಾರಂತೆ. ಅದಕ್ಕೆ ಪರಮೇಶ್ವರವರು ಮುಗುಳು ನಕ್ಕಿ ಒಂದು ಹೇಳ್ತಾರಂತೆ, ದೇವಿ, ಸ್ಕಂದ ಪುರಾಣದಲ್ಲಿ ಉಲ್ಲೇಖಿತ ಆಗಿರುವಂತೆ ಶ್ರಾವಣ ಮಾಸದ ಹುಣ್ಣಿಮೆಗೆ ಬರುವಂತ ಮುಂಚೆ ಶುಕ್ರವಾರ ಒಂದು ವ್ರತನ ಮಾಡ್ತಾರೆ. ಅದೇ ವರಮಹಾಲಕ್ಷ್ಮಿ ವ್ರತ. ಅದ್ರ ಮಹಿಮೆ ತಿಳ್ಸೋಕೆ ನಿನಗೆ ನಾನು ಒಂದು ಕತೆ ಹೇಳ್ತೀನಿ ಕೇಳು ಅಂತ ಒಂದು ಕತೆ ಹೇಳ್ತಾರೆ. ಅದೇ ಚಾರುಮತಿ ಕತೆ. ಹಿಂದೆ ಮಗಧ ಅನ್ನೋ ದೇಶದ ಕುಂಡಿನಿ ನಗರ ಅಂತ ಇರುತ್ತೆ. ಈಗಿನ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಒಂದು ಊರು. ನಿಮ್ಗೆ ಇನ್ನೊಂದು ಗೊತ್ತಾ? ಶ್ರೀಕೃಷ್ಣ ಮನದಾಸಿ ರುಕ್ಮಿಣಿ ಅಲ್ಲೇ ಹುಟ್ಟಿರೋದು. ಆಯ್ತು. ಚಾರುಮತಿ ಅಂತ ಒಬ್ಳು ಬ್ರಾಹ್ಮಣ ಗೃಹಿಣಿ ಇರ್ತಾಳೆ. ಅವಳೇನ್ ಮಾಡ್ತಾಳೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ತನ್ನ ಗಂಡ, ಅತ್ತೆ, ಮಾವ ಅವರಿಗೆ ನಮಸ್ಕರಿಸಿ ತನ್ನೆಲ್ಲ ಕೆಲಸಗಳನ್ನು ಮುಗಿಸಿ ಅವರಿಗೆ ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸಿ, ನೆಕ್ಸ್ಟ್ ಯಾರೇ ಅತಿಥಿಗಳು ಬಂದ್ರು ತುಂಬಾ ಸತ್ಕಾರದಿಂದ ಟ್ರೀಟ್ ಮಾಡಿ, ಅವಳು ಎಷ್ಟು ಸರಳ ಸಜ್ಜನಿಕೆಯಾಗಿರ್ತಾಳೆ ಅಂತಂದ್ರೆ ಅದನ್ನ ಮೆಚ್ಚಿ ಸಾಕ್ಷಾತ್ ವರಮಹಾಲಕ್ಷ್ಮಿ ದೇವಿಯೇ ಇಲ್ಲ, ನಾನು ಇವಳು ಕನ್ಸಲ್ಲಿ ಹೋಗಿ ಏನಾದ್ರು ಹೇಳ್ಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಾರಂತೆ. ಹೀಗೆ ಒಂದಿನ ಚಾರುಮತಿ ಮಲಗಿರ್ಬೇಕಾದ್ರೆ ಕನ್ಸಲ್ಲಿ ದೇವಿ ಮಹಾಲಕ್ಷ್ಮಿ ದೇವಿ ಬಂದ್ಬಿಡ್ತಾರಂತೆ. ಅವ್ರು ಹೇಗೆ ಕಂಗೊಳಿಸ್ತಾ ಇರ್ತಾರೆ ಅಂದ್ರೆ ಲೈಕ್ ಒಂಥರ ಫುಲ್ ಬ್ರೈಟ್ ಅಂಡ್ ಒಳ್ಳೆ ಸ್ಪಾರ್ಕ್ ಬಂದಂಗೆ ಬರ್ತಾ ಇರತ್ತಂತೆ. ಬಂದ ತಕ್ಷಣ ಹೇಳ್ತಾಳಂತೆ ದೇವಿ, ಚಾರುಮತಿ, ನನಗೆ ನಿನ್ನ ನಿಷ್ಕಲ್ಮಶವಾದ ಭಕ್ತಿ, ನೀನ್ ನಡ್ಕೊಳ್ಳೋ ಅಂತ ಸಜ್ಜನಿಕೆ ನಂಗೆ ತುಂಬಾ ಇಷ್ಟ ಆಗಿದೆ. ಅದಕ್ಕೋಸ್ಕರ ನಿನ್ಗೆ ಒಂದು ವ್ರತ ಹೇಳ್ತೀನಿ ಕೇಳು, ಅದನ್ನ ಮಾಡಿದ್ರೆ ನಿಂಗೆ ಸಕಲ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಏನು ವ್ರತ ಅಂತ ಎಲ್ಲ ಕೇಳ್ಕೊಂಡು ಬೆಳಿಗ್ಗೆ ಅದನ್ನ ಅವಳ ಗಂಡನ ಹತ್ರ ಹೇಳ್ತಾಳಂತೆ, ಅತ್ತೆ ಮಾವನ ಹತ್ರ, ಗಂಡನ ಹತ್ರ. ಈ ತರ ನನ್ನ ಕನಸಲ್ಲಿ ಮಹಾಲಕ್ಷ್ಮಿ ದೇವಿ ಬಂದು ಒಂದು ವ್ರತ ಮಾಡಕ್ ಹೇಳ್ತಾಳೆ. ಅದು ಶುಕ್ರವಾರ, ಆಷಾಢ ಮಾಸದ ಹುಣ್ಣಿಮೆಗೆ ಮುಂಚೆ ಬರುವಂತ ಶುಕ್ರವಾರ ಮಾಡ್ಬೇಕು ಅಂತ ಹೇಳ್ತಾರಂತೆ. ಸರಿ ಅಂತ ಅನ್ಬಿಟ್ಟು ಇದೇ ವಿಷಯನ ಎಲ್ಲಾ ಜನಗಳಿಗೂ ಹೇಳ್ತಾರಂತೆ. ಹೀಗೆ ಹೇಳ್ದಂತೆ ಶುಕ್ರವಾರ ಚಾರುಮತಿ ಮತ್ತೆ ಕುಂಡಿನಗರದ ಎಲ್ಲಾ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಹೂಗಳಿಂದ ಶೃಂಗರಿಸಿ ಮತ್ತೆ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಕಳಸವನ್ನ ಕೂರಿಸಿ ತಾಯಿ ವರಮಹಾಲಕ್ಷ್ಮಿಗೆ ಆಹ್ವಾನಿಸ್ತಾರೆ. ಅದ್ರ ಜೊತೆಗೆ ಅವರು 9 ಗಂಟೆಗಳಿರುವಂತ ದಾರವನ್ನ ಕಟ್ಕೊಳ್ತಾರೆ. ಪೂಜೆ ಎಲ್ಲ ಮುಗಿದ್ಮೇಲೆ 3 ಪ್ರದಕ್ಷಿಣೆ ಹಾಕ್ಬೇಕಾಗಿರುತ್ತೆ. 3 ಪ್ರದಕ್ಷಿಣೆ ಆದ್ಮೇಲೆ ಅಲ್ಲೊಂದು ಪವಾಡವೇ ನಡೆದೋಗುತ್ತೆ. ಮೊದಲನೇ ಪ್ರದಕ್ಷಿಣೆ ಸುತ್ತದಂತೆ ಎಲ್ಲಾ ಹೆಣ್ಮಕ್ಳ ಕಾಲ್ಗೆಜ್ಜೆ ಚಿನ್ನದ ಗೆಜ್ಜೆಯಾಗಿ ಆಗ್ಬಿಡುತ್ತಂತೆ. 2ನೇ ಪ್ರದಕ್ಷಿಣೆ ಮುಗಿತಾ ಇರೋದಕ್ಕೆ ಅವ್ರ ಕೈ ಬಳೆಗಳೆಲ್ಲ ಚಿನ್ನದ ಬಳೆಗಳಾಗಿ ಮಾರ್ಪಾಡಾಗ್ಬಿಡ್ತಾವಂತೆ. ಇನ್ನು 3ನೇ ಪ್ರದಕ್ಷಿಣೆ ಮುಗಿತಾ ಇರುವಂತೆ ಅವರ ಮನೆಯಲ್ಲಿ ಎಲ್ಲಾ ತರಹದ ಐಶ್ವರ್ಯ, ಧನ, ಕನಕ ಎಲ್ಲ ಮತ್ತೆ ಧನ ಧಾನ್ಯಗಳು ತುಂಬಿ ತುಳ್ಕೋಗ್ತಾವಂತೆ. ಅವರ ಮನೆಗಳು ಒಳ್ಳೆ ಅರಮನೆ ಕಣ್ಣಂಗೆ ಕಾಣ್ತಾ ಇರುತ್ತವಂತೆ. ಹೀಗೆ ಚಾರುಮತಿಯಿಂದ ಆ ಇಡೀ ನಗರವೇ ಐಶ್ವರ್ಯ ಭರಿತ ಆಗೋಯ್ತು, ಶ್ರೀಮಂತ ಆಗೋಯ್ತಂತೆ. ಅಂದಿನಿಂದ ಇಂದಿನವರೆಗೂ ಎಲ್ಲ ಮಹಿಳೆಯರು ತನ್ನ ಕುಟುಂಬದ ಅಭಿವೃದ್ಧಿಗಾಗಿ, ಸಂಪತ್ತಿಗಾಗಿ ಮತ್ತೆ ಗಂಡನ ದೀರ್ಘಾಯುಷ್ಯಕ್ಕಾಗಿ, ಮಕ್ಕಳ ಒಳಿತಿಗಾಗಿ ಈ ವ್ರತವನ್ನ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಭಕ್ತಿ ಅನ್ನೋದು ಪೂಜೆಗೆ ಸೀಮಿತ ಆಗ್ಬಾರ್ದು. ಚಾರುಮತಿಯಂತೆ ಅವ್ರ ಕುಟುಂಬದ ಮೇಲೆ ಗೌರವ ಅನ್ನೋದು ಸದಾ ಇರಬೇಕು. ಅತ್ತೆ ಮಾವ ಗಂಡ ಅನ್ನೋರ ಮೇಲೆ ಸದಾ ಇರಬೇಕು ಅನ್ನೋದೇ ಈ ಕಥೆಯ ಸಾರಾಂಶ. ಇನ್ನೊಂದ್ಸರಿ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಯಾವ ತರ ಹಬ್ಬ ಆಚರಿಸ್ತೀರಿ ಅನ್ನೋದಿದ್ರೆ ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.